ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಜೀವನದಲ್ಲಿ ಏನೇ ಆದರೂ ಒಳ್ಳೆಯದಕ್ಕೆ ಆಗುವುದು, ಹಸಿವು ಆದಾಗಲೇ ಊಟದ ರುಚಿ ತಿಳಿಯುವುದು, ಕಷ್ಟದ ಸಮಯ ಬಂದಾಗಲೇ ನಮ್ಮವರು ಯಾರು ನಮ್ಮವರು ಯಾರಲ್ಲ ಎಂಬ ಸತ್ಯ ದರ್ಶನ ಆಗುವುದು, ಕೆಟ್ಟ ಸಮಯದಿಂದ ಒಳ್ಳೆಯ ಸಮಯದ ಬೆಲೆ ನಮಗೆ ಅರ್ಥ ಆಗುವುದು, ಮಕರ ರಾಶಿಯವರ ಬಾಲ್ಯದ ಜೀವನ, ಯೌವನ, ವೃದ್ಧಾಪ್ಯದ ಜೀವನ, ಮಕರ ರಾಶಿಯ ಮಕ್ಕಳ ಬಗ್ಗೆ, ನಿಮ್ಮ ವೈವಾಹಿಕ ಜೀವನ ಹೇಗಿರುತ್ತದೆ, ನಿಮ್ಮ ಜೀವನದ ಗೋಲ್ಡನ್ ಟೈಮ್ ಯಾವಾಗ ಪ್ರಾರಂಭವಾಗುತ್ತದೆ ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಮಕರ ರಾಶಿಯ ಬಾಲ್ಯದ ಜೀವನದ ಬಗ್ಗೆ ನೋಡೋಣ. ಮಕರ ರಾಶಿಯವರು ಚಿಕ್ಕವರಿದ್ದಾಗ ಬಹಳ ಶಾಂತ ಸ್ವಭಾವ, ಸರಳ ವ್ಯಕ್ತಿತ್ವ ಹಾಗೂ ಹಠವನ್ನು ಮಾಡುವಂತಹ ಸ್ವಭಾವದವರಾಗಿರ್ತೀರ. ನೀವು ನಿಮ್ಮ ತಂದೆ ತಾಯಿಗೆ ಸ್ವಲ್ಪ ಕಿರಿಕಿರಿಯನ್ನು ಕೊಟ್ಟಿರ್ತೀರ. ಅವರ ಮಾತುಗಳನ್ನು ಕೇಳೋದಿಲ್ಲ, ತುಂಬ ಹಠ ಮಾಡೋದು, ನಿರಾಕರಿಸೋದು, ಆ್ಯಕ್ಟಿವಿಟಿಗಳನ್ನು ತುಂಬ ನಿಧಾನವಾಗಿ ಮಾಡುತ್ತೀರಾ. ಮತ್ತು ಮಕರ ರಾಶಿ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ. ಚರ್ಮಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಇವರ ಕಣ್ಣುಗಳು ತುಂಬ ಅಟ್ರಾಕ್ಟಿವ್ ಆಗಿರುತ್ತದೆ. ಇವರಿಗೆ ಬೇಕಾದಂತಹ ವಸ್ತುಗಳು ಬೇಕು ಅಂದರೆ ಬೇಕು. ಈ ರೀತಿ ಹಠದ ಸ್ವಭಾವದವರು ಮಕರ ರಾಶಿಯ ಮಕ್ಕಳು. ಯಾವುದೇ ವಸ್ತುಗಳನ್ನು ಅಷ್ಟು ಬೇಗ ಇಷ್ಟಪಡೋದಿಲ್ಲ. ಧರ್ಮವನ್ನು ನಂಬುತ್ತಾರೆ. ಬೇರೆ ಮಕ್ಕಳಿಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತಾರೆ ಮಕರ ರಾಶಿಯ ಮಕ್ಕಳು. ಇವರ ಪಾಡಿಗೆ ಇವರು ಆಟ ಆಡಿಕೊಂಡು ಆರಾಮವಾಗಿರ್ತಾರೆ. ಆದರೆ ಇವರ ತಂಟೆಗೆ ಸ್ನೇಹಿತರು ಬಂದರೆ ಅಷ್ಟು ಬೇಗ ಆಟದ ಗೆಲುವನ್ನೇ ಆಗಲಿ, ಆಟದ ವಸ್ತುಗಳನ್ನೇ ಆಗಲಿ ಬಿಟ್ಟು ಕೊಡುವವರಲ್ಲ. ಶೋ ಆಫು ಮಾಡೋದಿಲ್ಲ. ಇವರು ತುಂಬ ಪ್ರಾಕ್ಟಿಕಲ್ ಆಗಿ ಇರುವಂತಹ ಮಕ್ಕಳಾಗಿರ್ತಾರೆ. ಯೌವನಾವಸ್ಥೆಯಲ್ಲಿ ಕರ್ಮದ ಮೇಲೆ ಗಮನವನ್ನು ಹರಿಸುತ್ತಾರೆ. ಹಾರ್ಡ್ ವರ್ಕ್ ಮಾಡುವಂತಹ ವ್ಯಕ್ತಿಗಳು, ಟೆಕ್ನಿಕಲ್ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳವರು, ತನ್ನ ಕುಟುಂಬದ ಸಂಸ್ಕಾರಗಳನ್ನು ಅನುಸರಿಸುವಂತಹ ಇತಿಹಾಸದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತಾರೆ. ಕರ್ಮ ಪ್ರಧಾನ ಹಾಗೂ ಧರ್ಮ ಪ್ರಧಾನವಾಗಿರುವಂತಹ ರಾಶಿಯವರು ಸಮಾಜದ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಇವರಿಗೆ ಜೀವನದಲ್ಲಿ ಯಶಸ್ಸು ಸಿಗುವುದು ಸ್ವಲ್ಪ ನಿಧಾನ. ಆದರೂ ಯಾರ ತಂಟೆಗೂ ಹೋಗುವವರಲ್ಲ. ಇವರ ತಂಟೆಗೆ ಬಂದರೆ ಬಿಡುವವರು ಅಲ್ಲ. ತಾನು ಆಯಿತು, ತನ್ನ ಕೆಲಸ ಆಯಿತು ಅಂತ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ತನ್ನ ಬಾಲ್ಯದ ಜೀವನ, ಬಾಲ್ಯ ಸ್ನೇಹಿತರನ್ನು ಇವರು ಎಂದಿಗೂ ಮರೆಯೋದಿಲ್ಲ. ಯಾರ ಜೊತೆಗೂ ಕಾರಣವಿಲ್ಲದೆ ಫೈಟನ್ನು ಮಾಡೋದಿಲ್ಲ. ಆದರೂ ಇವರ ಜೊತೆಗಿರುವವರು ಇವರು ತುಂಬ ಆ್ಯಟಿಟ್ಯೂಡ್ ಪರ್ಸನ್, ತುಂಬ ರೂಡ್ ಪರ್ಸ್ನಾಲಿಟಿ ಅಂತ ಅನ್ನಿಸಬಹುದು. ಆದರೆ ಇವರು ಅಷ್ಟೊಂದು ರೂಢಾಗಿರುವುದಿಲ್ಲ. ಸೀರಿಯಸ್ ಆಗಿರುತ್ತೆ ಇವರ ಫೇಸು. ಬಟ್ ಮಕರ ರಾಶಿಯವರು 12 ಅಥವಾ 13 ವರ್ಷದವರೆಗೂ ಹಠ ಮಾಡ್ತಾ ಇರ್ತಾರೆ. 13 ವರ್ಷದ ನಂತರ ತನ್ನ ಹಠವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಂಡು ತುಂಬ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ತುಂಬ ಕನ್ಫ್ಯೂಷನನ್ನು ಮಾಡ್ಕೊಳ್ತಾರೆ. ತನ್ನ ಯೌವನಾವಸ್ಥೆಯಲ್ಲಿ ಓವರ್ ಥಿಂಕ್ ಮಾಡ್ತಾ ಇರ್ತಾರೆ. ಮನಸ್ಸಿನಲ್ಲಿ ಸ್ವಲ್ಪ ನೆಗೆಟಿವಿಟಿಯಿಂದ ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ. ಏಕಾಂತ ಪ್ರಿಯರಾಗಿರ್ತಾರೆ. ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ತಾರೆ. ಸ್ವಲ್ಪ ಭಯ, ಆತಂಕದಿಂದ ಕೂಡಿರುತ್ತಾರೆ ಯೌವನಾವಸ್ಥೆಯಲ್ಲಿ. ಭೂಮಿಗೆ ಸಂಬಂಧಿಸಿದಂತಹ ವಸ್ತು, ವಾಹನ, ಕಬ್ಬಿಣದ ಮಷಿನ್ಗಳ ಕಡೆ ತುಂಬ ಆಕರ್ಷಿತವಾಗಿರುತ್ತೆ ಇವರ ಮನಸ್ಸು. ಹಣವನ್ನು ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡುವಂತಹ ಉಳಿತಾಯದ ಸ್ವಭಾವದವರು. ಭವಿಷ್ಯಕ್ಕೋಸ್ಕರ ಹಣವನ್ನು ಉಳಿತಾಯವನ್ನು ಮಾಡ್ತಾರೆ. ಯೌವನಾವಸ್ಥೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ತುಂಬ ಬ್ಯುಸಿಯಾಗಿರ್ತಾರೆ. ತನ್ನ ಲೈಫಲ್ಲಿ ಬ್ಯುಸಿಯಾಗೇ ಇರ್ತಾರೆ ಈ ಮಕರ ರಾಶಿಯವರು. ತನ್ನ ತಂದೆ ತಾಯಿಯನ್ನು ಅಷ್ಟೇ ಪ್ರೀತಿ ಮಾಡ್ತಾರೆ. ಆದರೆ ತಂದೆಯ ಜೊತೆ ಸ್ವಲ್ಪ ಆರ್ಗ್ಯುಮೆಂಟ್ಗಳನ್ನು ಮಾಡ್ತಾ ಇರ್ತಾರೆ. ಮನಸ್ಸಿನಿಂದ ತನ್ನ ಕುಟುಂಬದವರನ್ನು, ಸಂಬಂಧಿಕರನ್ನು ಪ್ರೀತಿಸುತ್ತಾರೆ. ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಮಕರ ರಾಶಿಯವರ ವೃದ್ಧಾಪ್ಯದ ಜೀವನದ ಬಗ್ಗೆ ನೋಡೋಣ. ಯೌವನಾವಸ್ಥೆಯಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ವಯಸ್ಸಾದ ಹಾಗೆ ಹೆಚ್ಚು ಕೆಲಸ ಮಾಡುವುದಿಲ್ಲ. ಆದರೆ ಮನೆಯೊಳಗೆ, ಹೊರಗಡೆಯಾಗಲಿ, ಮನೆಯ ಅಕ್ಕಪಕ್ಕದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ. ಮಕರ ರಾಶಿಯವರು ಸುಮ್ಮನೆ ಕೂತ್ಕೊಂಡು ತಿನ್ನುವವರು ಅಲ್ವೇ ಅಲ್ಲ. ಚಿಕ್ಕ ವಯಸ್ಸಿನಲ್ಲಿ ಹಾಗೂ ವೃದ್ಧಾಪ್ಯದಲ್ಲಿ ಹಠ ಮಾಡುತ್ತಾರೆ. ಆದರೆ ಯೌವನಾವಸ್ಥೆಯಲ್ಲಿ ಹಠ ಮಾಡದೆ ಸ್ವಲ್ಪ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತಾರೆ. ಆರೋಗ್ಯದ ಬಗ್ಗೆ ಚಿಂತೆಯನ್ನು ಮಾಡ್ತಾರೆ. ಹೆಚ್ಚು ಟ್ರಾವೆಲಿಂಗ್ ಮಾಡಲು ಇಷ್ಟಪಡೋದಿಲ್ಲ. ಆದರೆ ಟ್ರಾವೆಲ್ ಮಾಡಿದರೆ ಆ ಸ್ಥಳದಿಂದ ಯಾವುದಾದರೂ ಹೊಸ ಜ್ಞಾನವನ್ನು ಕಲಿತುಕೊಳ್ತಾರೆ. ಐತಿಹಾಸಿಕ ಕ್ಷೇತ್ರಗಳಿಗೆ ಭೇಟಿ ನೀಡಲು ಇಷ್ಟಪಡ್ತಾರೆ. ವಯಸ್ಸಾದಂತೆ ಧರ್ಮದ ಕಡೆ ಇವರ ಮನಸ್ಸು
ಆಕರ್ಷಿತವಾಗುತ್ತದೆ. ಇತಿಹಾಸದ ಪುಸ್ತಕಗಳು, ಧಾರ್ಮಿಕ ಪುಸ್ತಕಗಳು ಓದುವಂತಹ ಹವ್ಯಾಸವನ್ನು ಬೆಳೆಸಿಕೊಳ್ತಾರೆ. ವೃದ್ಧಾಪ್ಯದಲ್ಲಿ ಇವರಿಗೆ ಬ್ಯಾಕ್ ಪೇಯ್ನ್, ಕಾಲು ನೋವು, ಜಾಯಿಂಟ್ ಪೇಯ್ನ್, ಸರ್ವಿಕಲ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಮಕರ ರಾಶಿಯ ಮಕ್ಕಳ ಬಗ್ಗೆ ನೋಡೋಣ. ಪಂಚಮಾಧಿಪತಿ ಶುಕ್ರ ಗ್ರಹ ನಿಮಗೆ ಆಪೋಸಿಟ್ ಪರ್ಸನಾಲಿಟಿಯವರಾಗಿರ್ತಾರೆ. ನಿಮ್ಮ ಮಕ್ಕಳು ತುಂಬ ಮೂಡಿ ಸ್ವಭಾವ, ಚಂಚಲ ಮನಸ್ಥಿತಿಯವರು, ಓಡಾಡಿಕೊಂಡು ಚುರುಕು ಸ್ವಭಾವದಿಂದ ಇರ್ತಾರೆ. ಐಷಾರಾಮಿ ವಸ್ತುಗಳ ಬಗ್ಗೆ ಆಸಕ್ತಿ ಉಳ್ಳವರು, ತುಂಬ ಲಕ್ಸುರಿಯಸ್ ಥಿಂಗ್ಸ್ಗಳು ಇವರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ. ಸೌಂದರ್ಯ ಪ್ರಜ್ಞೆ ಉಳ್ಳವರು, ತುಂಬ ಬ್ಯೂಟಿ ಕಾನ್ಷಿಯಸ್ ಇರುತ್ತೆ ನಿಮ್ಮ ಮಕ್ಕಳಲ್ಲಿ. ತನ್ನನ್ನು ತಾನು ಸುಂದರವಾಗಿ ಅಲಂಕರಿಸಿಕೊಳ್ತಾರೆ. ಮ್ಯೂಸಿಕ್ಕು, ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟನ್ನು ತೋರಿಸ್ತಾರೆ. ಫ್ಯಾಷನ್, ಬ್ರ್ಯಾಂಡೆಡ್ ಥಿಂಗ್ಸ್ಗಳ ಕಡೆ ಆಕರ್ಷಿತರಾಗ್ತಾರೆ. ಶಾಂತ ಸ್ವಭಾವದವರು, ಕೋಪ ಅಷ್ಟು ಬೇಗ ಬರೋದಿಲ್ಲ, ಕೋಪ ಬಂದರೆ ಅಷ್ಟು ಬೇಗ ತಣ್ಣಗಾಗೋದಿಲ್ಲ. ಆದರೆ ತುಂಬ ಕೂಲಾಗಿ ಇರ್ತಾರೆ, ತುಂಬ ಸ್ಮಾರ್ಟಾಗಿರ್ತಾರೆ ನಿಮ್ಮ ಮಕ್ಕಳು. ಫ್ಲಕ್ಚುಯೇಷನ್ನು ಆಗ್ತಾ ಇರುತ್ತೆ. ಮಕರ ರಾಶಿಯವರ ಮಕ್ಕಳು ವಿದ್ಯಾಭ್ಯಾಸಕ್ಕಿಂತ ಉತ್ತಮ ಕೆರಿಯರ್ ಲೈಫ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ಮಕರ ರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ನೋಡೋಣ. ಮಕರ ರಾಶಿಯ ಸಪ್ತಮಾಧಿಪತಿ ಚಂದ್ರಗ್ರಹ, ನಿಮ್ಮ ರಾಶ್ಯಾಧಿಪತಿ ಶನಿಗ್ರಹ. ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತವೆ. ತುಂಬ ಎಮೋಷ್ನಲ್, ನಿಮ್ಮ ಲೈಫ್ ಪಾರ್ಟ್ನರ್ ತುಂಬ ಪ್ರೀತಿನೂ ಮಾಡ್ತಾರೆ. ನಿಮ್ಮ ಕುಟುಂಬದವರನ್ನು ಕೇರ್ ಮಾಡ್ತಾರೆ. ಆದರೆ ನೀವೇನಾದರೂ ಅವರಿಂದ ವಿಷಯಗಳನ್ನು ಮುಚ್ಚಿಟ್ಟಿದ್ದು ಅವರಿಗೆ ಗೊತ್ತಾದರೆ ಮಹಾಭಾರತ ಯುದ್ಧವನ್ನೇ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ನಿಮ್ಮ ಕುಟುಂಬವನ್ನು ಬಹಳ ಚೆನ್ನಾಗಿ ನಿರ್ವಹಣೆಯನ್ನು ಮಾಡ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳಿಗೆ ಸೀರಿಯಸ್ ಆಗಬೇಡಿ. ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಜೊತೆಯಲ್ಲಿಯೇ ಇದ್ದು ನಿಭಾಯಿಸುತ್ತೀರಾ. ನೀವು ಮಹಿಳೆಯೇ ಆಗಿರಲಿ ಅಥವಾ ಪುರುಷರೇ ಆಗಿರಲಿ, ನಿಮ್ಮ ಲೈಫ್ ಪಾರ್ಟ್ನರ್ ಯಾವುದಾದರೂ ಎಮೋಷ್ನಲ್ ಮೂವಿ ನೋಡಿದರೆ ಇವರೇ ತುಂಬ ಎಮೋಷ್ನಲ್ ಆಗಿಬಿಡ್ತಾರೆ. ಆ ರೀತಿ ಇರ್ತಾರೆ ನಿಮ್ಮ ಲೈಫ್ ಪಾರ್ಟ್ನರ್. ಮಕರ ರಾಶಿಯವರ ಗೋಲ್ಡನ್ ಟೈಮ್ ಪ್ರಾರಂಭ ಆಗುವುದು 31 ವರ್ಷದ ನಂತರ. ನಿಮ್ಮ ರಾಶ್ಯಾಧಿಪತಿ ಶನಿಗ್ರಹ ಆಗಿರುವುದರಿಂದ ಸ್ವಲ್ಪ ಯಶಸ್ಸುಗಳನ್ನು ನಿಧಾನವಾಗಿಯೇ ಕೊಡ್ತಾರೆ. ನಿಮಗೆ 42 ವರ್ಷ ತುಂಬುವುದರ ಒಳಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಕೌಟುಂಬಿಕವಾಗಿ, ವೃತ್ತಿ ಕ್ಷೇತ್ರದಲ್ಲಿ ನೇಮ್ ಆ್ಯಂಡ್ ಫೇಮ್ಗಳು ಸಿಕ್ಕೇ ಸಿಗುತ್ತದೆ. 42 ವರ್ಷದ ನಂತರ ನೀವು ನಿಮ್ಮ ಜೀವನದಲ್ಲಿ ಹಿಂದೆ ತಿರುಗಿ ನೋಡುವಂತಹ ಮಾತೇ ಇಲ್ಲ. ಯಶಸ್ಸಿನ ದಾರಿಯಲ್ಲಿ ಮುಂದೆ ಮುಂದೆ ಸಾಗ್ತಾ ಇರ್ತೀರ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.